ನಾಯಿ ಮತ್ತು ನರಿ. ಒಂದೂರಲ್ಲಿ ಜಮೀನ್ದಾರನೊಬ್ಬನಿಗೆ ಸಾಕು ನಾಯಿ ಒಂದಿತ್ತು. ಚೆನ್ನಾಗಿ ತಿಂದು ಕೊಬ್ಬಿದ ನಾಯಿಗೆ ತನ್ನ ಅದೃಷ್ಟದ ಬಗ್ಗೆ ಅಹಂಕಾರವಿತ್ತು. ದಿನ ಹೊತ್ತಿಗೆ ಸ್ನಾನ, ಮಾಂಸದೂಟ, ಮೇಲಾಗಿ ಮಲಗುವುದಕ್ಕೆ ಮೆತ್ತನೆಯ ಹಾಸಿಗೆ ಇತ್ತು. ತನ್ನ ಸಹಚರರ ಜೊತೆ ಹೊರಗಡೆ ತನಗಿರುವ ಸವಲತ್ತನ್ನು ಹೇಳಿಕೊಂಡು ಜಂಬ ಪಡುತ್ತಿತ್ತು. ಒಂದು ದಿನ ನಾಯಿ ಊರ ಪಕ್ಕದಲ್ಲಿರುವ ಅರಣ್ಯವನ್ನು ನೋಡಬೇಕೆನಿಸಿತು. ಅದಕ್ಕಾಗಿ ಕಾಡಿನತ್ತ ಪಯಣ ಬೆಳೆಸಿತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತಿತ್ತ ಅಲೆಯಿತು. ಏನೂ ಮಾಡಲು ತೋಚದೆ ಮತ್ತೆ ಊರ ಕಡೆ ಹಿಂದಿರುಗಬೇಕೆಂದು ಕೊಂಡಿತು. ಅಷ್ಟರಲ್ಲಿ ನರಿಯೊಂದು ಎದುರಾಯಿತು. ನರಿಯು, "ಅಣ್ಣ, ಎಲ್ಲಿಂದ ಬಂದಿದ್ದೀಯಾ? ನಿನ್ನನ್ನು ಈ ತನಕ ಈ ಕಾಡಿನಲ್ಲೂ ನೋಡಿಲ್ಲ" ಎಂದಿತು. ಅದಕ್ಕೆ ನಾಯಿಯು, ತಾನು ಊರ ಜಮೀನ್ದಾರರ ಮನೆ ಕಾಯುವುದಾಗಿಯೂ ನಿನ್ನಂತೆ ಭೇಟಿ ಮಾಡಿ ಆಹಾರ ಕೊಂಡುಕೊಳ್ಳಬೇಕಾಗಿಲ್ಲ ಎಂದು ತನಗಿರುವ ಎಲ್ಲ ಸೌಕರ್ಯದ ಬಗ್ಗೆ ಹೇಳಿತು. ನರಿಗೆ ಇದೆಲ್ಲ ತಿಳಿದು ಆಶ್ಚರ್ಯವಾಯಿತು. ಅದು ತನ್ನನ್ನು ನಿನ್ನ ಯಜಮಾನರ ಮನೆಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡಿತು. ಅದಕ್ಕೊಪ್ಪಿದ ನಾಯಿ ನರಿಯೊಂದಿಗೆ ಊರ ಕಡೆ ಹೊರಟಿತು. ಮನೆ ತಲುಪುತ್ತಲೇ ನಾಯಿಯು ನರಿಯೊಂದಿಗೆ, "ನೀನಿಲ್ಲೇ ಕೊಟ್ಟಿಗೆಯಲ್ಲಿ ಅವಿತಿರು. ನನ್ನ ಯಜಮಾನ ನಿನ್ನನ್ನು ನೋಡಿದರೆ ಕೊಂದು ಬಿಡುತ್ತಾನೆ. ನಾನು ಹೋಗಿ ನಿನಗೆ ಊಟ ತರುತ್ತೇನೆ" ಎಂದಿತು. ನಾಯಿ ಹೋಗಿ ನರಿಗೆ ಮಾಂಸದೂಟ ತಂದಿತು. ಹೀಗೆ ಹಲವಾರು ದಿನಗಳು ಕಳೆದವು. ಒಂದು ದಿನ ನಾಯಿಯು ನರಿಯೊಂದಿಗೆ, "ನಿನ್ನನ್ನು ಎಷ್ಟು ದಿನವೆಂದು ಹೀಗೆ ಅವಿತುಕೊಂಡು ಬದುಕುತ್ತೀಯಾ? ನನ್ನ ಯಜಮಾನರು ಕಂಡರೆ ನಿನ್ನ ಕತೆ ಮುಗಿದಂತೆ. ನೀನಿನ್ನು ಕಾಡಿಗೆ ಹೋಗು" ಎಂದಿತು. ಅದಕ್ಕೆ ನರಿ, "ಸರಿ, ಹಾಗೆಯೇ ಆಗಲಿ. ಆದರೆ ನಾಳೆ ಬೆಳಗ್ಗೆ ಹೋಗುತ್ತೇನೆ. ಈ ರಾತ್ರಿ ಇಲ್ಲಿಯೇ ಇದ್ದು ಹೋಗುತ್ತೇನೆ" ಎಂದಿತು. ಮರುದಿನ ಬೆಳಗಾದ ಮೇಲೆ ನಾಯಿ ನರಿಯನ್ನು ಹುಡುಕಿತು. ಆದಾಗಲೇ ಹೊರಟು ಹೋಗಿತ್ತು. ನಾಯಿ ಪೀಡೆ ತೊಲಗಿತಲ್ಲ ಎಂದು ನಿಟ್ಟುಸಿರು ಬಿಟ್ಟಿತು. ಅಷ್ಟರಲ್ಲಿ ಮನೆಯ ಯಜಮಾನ ಕೋಪದಿಂದ ದೊಡ್ಡ ದೊಣ್ಣೆ ಹಿಡಿದು, "ನಾಯಿಯತ್ತ ಬಂದವನೇ, ನೀನು ವಿಶ್ವಾಸಘಾತಕ ಕೆಲಸ ಮಾಡಿದ್ದೀಯ. ಹೊಟ್ಟೆ ತುಂಬ ಊಟ ಹಾಕಿದರೂ ರಾತ್ರಿ ನನ್ನೆಲ್ಲ ಕೋಳಿಗಳನ್ನು ತಿಂದಿದ್ದೀಯ. ಇಲ್ಲಿಂದ ತೊಲಗು" ಎಂದು ಕೂಗಾಡಿದ. ತಕ್ಕ ನರಿಯ ಸಹವಾಸ ಮಾಡಿದ ನಾಯಿಗೆ ಇದ್ದುದೆಲ್ಲವೂ ಕ್ಷಣಮಾತ್ರದಲ್ಲಿ ಕಳೆದು ಹೋಯಿತು.